ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಮನಶ್ರೀ 24x7 ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ದಿನ ಹಾಸ್ಯದ ಚುಟುಕುಗಳು ಹೇಗಿರ್ತಾವಂತ ನೋಡೋಣ. ಯಾರ್ದಾರ ಮನ್ಯಾಗಲಿ ಗಂಡು ಕೂಸು ಹುಟ್ಟಿದ್ರ ಯಾರು ಹೆಚ್ಚು ಖುಷಿ ಪಡ್ತಾರ ಮೊದಲು ಹೇಳ್ರಿ. ತಂದೆ ಅಂದ್ರೇನು? ತಾಯಿ ಅಂದ್ರೇನು? ನೋಡ್ರಿ ಬೇಕಾದ್ರೆ ನೀವು ಯಾರ ಮನ್ಯಾಗ್ರೆ ಯಾಕೆ ಹೋದ್ಲಕ್ಕ ಗಂಡು ಕೂಸು ಹುಟ್ಟಿದ್ರ ಮೊದಲು ಖುಷಿ ಪಡೋರು ಅಜ್ಜ ಅಜ್ಜಿ. ಯಾಕಂದ್ರೆ ಅವರಿಗೆ ವಂಶ ಉದ್ಧಾರ ಆಗೋದು ಬೇಕಾಗಿರ್ತೈತ್ರಿ. ಅದಕ್ಕೆ ಭಾಳ ಖುಷಿ ಪಡ್ತಿರ್ತಾರ್ರಿ ಅವರು. ನೋಡ್ಬೇಕ್ರಿ ನೀವು, ಗಂಡು ಹುಟ್ಟಿದ್ರೆ ಸಾಕು, ಮೊಮ್ಮಗ ಹುಟ್ಟ್ಯಾನ ಅಂತೇಳಿ ನೋಡ್ಬೇಕ್ರಿ ಅದನ್ನು. ಅಜ್ಜ ಅಂತಾನ, ಟೇ ನೋಡಿಲ್ಲೇ ವಂಶೋದ್ಧಾರಕ್ಕೆ ಹುಟ್ಟ್ಯಾನ, ನೋಡು ಹೆಂಗದ ನೋಡಲ್ಲೇ, ನೋಡಲ್ಲೇ ಮುಂದೆ ದೊಡ್ಡ ಮನುಷ್ಯ ಹಾಕ ನೀವ. ಏನ್ಲೇ ನಾವು ಒಂದು ಕೆಲಸ ಮಾಡೋನು, ನಾವೇನಂದ್ರೆ ಇವು ಚಲೋ ಹೊತ್ತಂಗ ವಿದ್ಯೆ ಕಲಿಸಿಬಿಡೋನು. ವಿದ್ಯೆ ಕಲಿಸಿ ಇವನ್ನ ಡಾಕ್ಟರರ ಇಂಜಿನಿಯರ ಮಾಡಿಬಿಡೋನು. ಹೌದಲ್ಲ ಅಂತ ಇವ ಅಜ್ಜಿ ಕೇಳ್ತಾನ್ರಿ. ಅಜ್ಜ ಅದ ಅಕ್ಕಿ ಏನಂತಾಳ್ರಿ ಅಜ್ಜಿ, ಹೌದ್ರಿ ನೋಡ್ರಿ ಕೂಸಿನ ಬಂಗಾರದ ಚೆಂಡಾಗೈತ್ರಿ ಇದು, ನೋಡ್ರಿ ಇಲ್ಲೇ ತಂದಿನ ಎಟೇಟು ಬಿಟ್ಟಿಲ್ಲ, ತದ್ರೂಪ ಅವ್ರ ಅಪ್ಪ ಇದ್ದಂಗೆ ಐತ್ರಿ ಇದು. ನೋಡ್ರಿ ಇಲ್ಲೇ ಸೇಮ್, ನೋಡ್ರಿ ಇಲ್ಲೇ ಕಣ್ಣು, ನೋಡ್ರಿ ಇಲ್ಲೇ ಸೇಮ್ ಅವ್ರ ಅಪ್ಪನ ಹೋತಿಲ್ಲ ಇದು. ಮೂಗು ನೋಡ್ರಿ ಲೆಕ್ಕ ಏಟೇಟು ಬಿಟ್ಟಿಲ್ಲ ಅವ್ರ ಅಪ್ಪನ ಮೂಗು, ಸೇಮ್ ಹಂಗೆ ತದ್ರೂಪನ ಐತೆ ನೋಡ್ರಿ ಇದು ಅಂತ. ನೋಡ್ರಿ ಆ ಕುಸಿಗೆ ಅವ್ರ ಅಪ್ಪಗೆ ಒಂದೂ ಹೋಲಿಕೆ ಇರಂಗಿಲ್ಲ ರೀ, ಆದರೂ ಹೇಳ್ಕೊಳ್ಳೋದ್ರಿ. ಹೆಂಗಂದ್ರೆ ಮೊಮ್ಮಕ್ಕಳಂದ್ರೆ ಸಾಕ್ರಿ ಬಿದ್ದು ಸಾಯ್ತಾವ್ರಿ ಅಜ್ಜ ಅಜ್ಜಿ, ಅಷ್ಟು ಜೀವ ಇರ್ತಾವ್ರಿ ಮೊಮ್ಮಕ್ಕಳ ಮ್ಯಾಗ. ಅಕ್ಕಿ ಹೇಳ್ತಾಳ್ರಿ ಅಜ್ಜಿ, ನೋಡ್ರಿ ಇಲ್ಲೇ ಬಂಗಾರದ ಚೆಂಡಾಗೈತಿ ಇದು ನಮ್ಮದು ಕೂಸು, ಬೆಂಕಿ ಚೆಂಡಾಗೈತ್ರಿ, ಬೆಂಕಿ ಚೆಂಡು, ಬಂಗಾರದ ಗುಂಡ್ರಿ ಇದು, ನಮ್ಮನ್ನು ಜೋಪಾನ ಮಾಡಕ್ಕಂತೇಳಿ ಹುಟ್ಟೈತ್ರಿ ಇದು, ನೋಡ್ರಿ ಇಲ್ಲಿ ಅಂತ ಅಕ್ಕಿ ಅಂತಾಳ್ರಿ ಅಜ್ಜಿ. ಅದು ಕೂಸು ಹುಟ್ಟಿ ಒಂದು ದಿವಸ ಆಗೈತ್ರಿ ನೋಡು. ಇವರಿಗೆ 60-70 ವಯಸ್ಸಾಗ್ಯಾವ. ಜೋಪಾನ ಮಾಡಕ್ಕೆ ಹುಟ್ಟೈತಂತ ಅದು ನಮ್ಮ ಮೊಮ್ಮಗ. ನೋಡ್ರಿ ಹೆಂಗೈತಂದ್ರೆ ಆ ಕೂಸು ದ್ವಾಡ್ದಾಗಿ ಸಾಲಿ ಕಲಿತು ನೌಕರಿ ಮಾಡ್ಬೇಕಂದ್ರೆ 30 ವರ್ಷ ಬೇಕ್ರಿ. ಇವರಿಗೆ ಈಗ 60-70, ಅವ ನೌಕರಿ ಮಾಡಿ ಅವ ದುಡ್ದು ಹಾಕೋರೋದ್ಗೆ ಇವ್ರಿಗೆ 100 ವಯಸ್ಸು ದಾಟಬೇಕ್ರಿ. ಅಲ್ಲಿ ಮಟ್ಟ ಇವು ಬದುಕಿರ್ತಾವೋ ಇಲ್ಲ ಅನ್ನೋದು ಗ್ಯಾರಂಟಿನೂ ಇಲ್ರಿ. ಆದರೂ ಹೇಳ್ತಾರ್ರಿ ಮೊಮ್ಮಗ ಜೋಪಾನ ಮಾಡಕ್ಕೆ ಹುಟ್ಟ್ಯಾನ್ರಿ ಅಂತ ಹೇಳ್ತೈತ್ರಿ ಅದು ಅಜ್ಜಿ. ನೋಡ್ರಿ ಎಷ್ಟೊಂದು ಮೊಮ್ಮಕ್ಕಳ ಮ್ಯಾಗ ಅವಲಂಬನೆ ಆಗಿರ್ತಾರೆ ಅಜ್ಜ ಅಜ್ಜಿ ಅಂದ್ರೆ. ಘನ ಜೀವ ರೀ, ಅಷ್ಟು ಜೀವ ಮಾಡ್ತಿರ್ತಾರೆ. ಹೇಳಿದ್ರು ಹೇಳೋಕ್ಕಾಗೋದಿಲ್ಲ ರೀ. ಯಾಕಂದ್ರೆ ಇವು ಏನದಾವಲ್ಲ ಹಳೆ ಮಂದಿ ದಿವ್ಸಕ್ಕೆ 3 ಹೊತ್ತು ಊಟ ಬಿಡಂಗಿಲ್ಲ ರೀ. ಒಂದು ಹೊತ್ತಿಗೆ 8ರಿಂದ 10 ರೊಟ್ಟಿ ಬೇಕು ರೀ. ಮುಂಜಾನೆ ಒಂದು ಚರಿಗೆ, ಸಂಜೆಗೆ ಒಂದು ಚರಿಗೆ, ಮನ್ಯಾಗ ಹೈನಿದ್ರೆ ಹಾಲು ಕುಡಿಯೋದು. ಮತ್ತು ಈ ನಮೂನಿ ಪ್ರಕೃತಿ ಕಾಯ್ಕೊಂಡಿರ್ತಾರ 100 ವರ್ಷ ಅವ್ರಿಗೇನು ಭಾಳ ಅಲ್ರಿ ಅದು. ಆ ಕಾನ್ಫಿಡೆಂಟ್ ಮ್ಯಾಗ ಹೇಳ್ತಾರ್ರಿ ಅವರು, ಮೊಮ್ಮಗ ದುಡ್ದಿದ್ದು ತಿನ್ಕೊಂತ ಹೋದ್ರಾತು, ಅವನು ಚಲೋ ತೆಂಗ ಸಾಲಿ ಕಲಿಸ್ಬಿಟ್ರೆ ನಮ್ಮನ್ನು ಜೋಪಾನ ಮಾಡ್ತಾನಂತ ಈಗ ಹೇಳ್ತಾರ್ರಿ ಅವರು. ನೋಡ್ರಿ ಹೆಂಗೈತೆ ಆಗಿನ ಕಾಲಮಾನ ಅಂದ್ರೆ. ಅವ್ರು ಹೇಳ್ದಂಗೆ ನಾವೇನ್ರಿ ಹೇಳೋಕ್ಕಾಗತ್ತನ್ರಿ? ಈಗ ಸಾಧ್ಯನ ಇಲ್ರಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ತೈತೆ ಅಂದ್ರೆ, ನಮ್ಮ ದೇಹದೊಳಗೆ ಎಷ್ಟು ತೂತು ಅದಾವಲ್ಲ ಅಷ್ಟು ತೂತಿನಕಿನ್ನ ಹೆಚ್ಚು ನಮ್ಮ ಚಟ ಇರ್ತಾವ್ರಿ ನಮಗೆ. ಯಾಕಂದ್ರೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ರೀ ನಾವು ಚಟಕ್ಕೆ. ಹೌದಲ್ರಿ? ನೋಡ್ರಿ ಬೇಕಾದ್ರೆ ನೀವು ಆ ಅಜ್ಜ ಅಜ್ಜಿ ಹೇಳಿದ್ರಲ್ಲ, ಮೊಮ್ಮಗನ ನಾವು ಜೋಪಾನ ಮಾಡೋನು, ಮುಂದೆ ಅವ ನಮ್ಮನ್ನು ಜೋಪಾನ ಮಾಡ್ತಾನಂತ ಹೇಳಿದ್ರಲ್ಲ, ಹಂಗತೆ ನಾವು ಏನರ ಮೊಮ್ಮಗನ ಅಲ್ರಿ ದೂರ ಹೋತ್ರಿ ಅದು. ಮಗನ ಲಗ್ನ ಆಗೋ ಮಟ್ಟ ಇದ್ರೆ ಸಾಕಪ್ಪ ಅಂತಿರ್ತೀವಿ ರೀ ನಾವು.
ಯಾಕಂದ್ರೆ ನಾವು ಮೊದಲ ಹೈಬ್ರಿಡ್ ರೀ, 108 ಚಟ ಮಾಡಿಬಿಟ್ಟಿರ್ತೀವಿ. ಅವರಿಗೆ ಅಜ್ಜ ಅಜ್ಜಿಗಳಿಗೆ ಒಟ್ಟು ಚಟ ಅನ್ನೋದೇ ಇರಂಗಿಲ್ಲ ರೀ. ಏನಿಲ್ಲ ರೀ, ಅವು ತಿನ್ನೋದು, ಹಾಲು ಕುಡಿಯೋದು, ಊಟ ಮಾಡೋದು, ಮಕ್ಕಳೋದು ಇಷ್ಟ ರೀ ದಗದವ್ರದ್ದು. ಭಾಳ ಒಂದು ಸ್ವಲ್ಪ ಎಲೆ ಅಡಿಕೆ ಹಾಕೊತಾರೆ, ಅದನ್ನ ಬಿಟ್ಟರೆ ಮತ್ತೆ ಆ ಚಟನೂ ಇರಂಗಿಲ್ಲ ರೀ. ನಮ್ಮೂ ನೋಡ್ಬೇಕು ರೀ, ಇಂಥವು ಬಿಟ್ಟಿನಿ ಅನ್ನಂಗಿಲ್ಲ ರೀ ನಾವು ಮಕ್ಕಳು. ಆ ನಮೂನಿ ಚಟ ಮಾಡ್ತೀವಿ ರೀ ನಾವು. ಕೆಲವೊಂದಿಷ್ಟು ಕಂಟಿನ್ಯೂ ಮಾಡಿರ್ತೀವಿ, ಕೆಲವೊಂದಿಷ್ಟು ಡಿಸ್ಕನೆಕ್ಟ್ ಆಗಿರ್ತಾವೆ ಚಟ. ಎಲ್ಲನೂ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ, ಕೆಲವೊಂದನ್ನು ಮುಂದುವರ್ಸ್ಕೊಂಡು ಹೋಗಿರ್ತೀವಿ ರೀ ನಾವು. ಅಂಥ ಚಟಗಾರ್ರಿ ನಾವು. ಇಂಥ ಚಟ ಮಾಡ್ಕೊತ 100 ವರ್ಷ ಬದುಕೋದಂದ್ರೆ ಭಾಳ ಕಷ್ಟ ರೀ ಈಗಿನ ಕಾಲಕ್ಕೆ. ಅದಕ್ಕೆ ನಾವು ಏನು ಹೇಳ್ತೀವಿ ರೀ, ಯಾರ ಪರಿಚಯದವ್ರು ಭೇಟಿ ಆದಾಗ ಯಾಕಪ್ಪ ಹೆಂಗದಿಯಪ್ಪ ಅಂತ ಕೇಳಿದ್ರೆ ಆರಾಮದೀನಪ್ಪ ಅಂತ ಹೇಳ್ತೀವಿ. ಮಕ್ಳು ಹೆಂಗದಾರ ಅಂತ ಕೇಳಿದ್ರೆ ಆರಾಮದಪ್ಪ, ಹುಡುಗರು ಮಕ್ಕಳು ಆರಾಮದಾವು, ಏನಿಲ್ಲಪ್ಪ ನಮ್ಮದು 11 ತಾಸು ಆಗೈತಿ, ಇನ್ನೊಂದು ತಾಸು ಉಳಿದೈತಿ, ಮಕ್ಕಳನ್ನ ಅಷ್ಟು ಮೆಟ್ಟಿಗೆ ಹಚ್ಚಿ ಆತಪ್ಪ ನಮ್ಮದು ಮಕ್ಕಳು ಮೆಟ್ಟಿಗೆ ಹಚ್ಚಿದ್ರೆ ಮುಗಿದೋತು ಅಂತ ಅಂತೀವಿ ರೀ ನಾವು. ನೋಡಿರ್ಬೇಕಾರೆ ಪರೀಕ್ಷೆ ಮಾಡಿ ಕೇಳ್ರಿ ನೀವು. ಯಾರನ್ನಾರ ಭೇಟಿ ಆದಾಗ ಹೆಂಗದಿಯಪ್ಪ ಮಕ್ಕಳು ಹೆಂಗದವಪ್ಪ ಅಂತ ಕೇಳಿದ್ರೆ ಇದೇ ಉತ್ತರ ಹೇಳ್ತಾರೆ ರೀ ಅವರು. ಇದನ್ನು ಬಿಟ್ಟರೆ ಅವ್ರು ಅಜ್ಜ ಅಜ್ಜಿ ಹೇಳಿದ್ರಲ್ಲ ಹಂಗೇನ್ರ ಮೊಮ್ಮಗನ ಅಟ್ಟು ಮೆಟ್ಟಿಗೆ ಹಚ್ಚಿ ಹೋಗ್ಯವಪ್ಪ ಅಂತ ಅನ್ನೋದು ಸಾಧ್ಯನೇ ಇಲ್ಲ ರೀ ಈಗಿನ ಕಾಲಕ್ಕೆ. ನಾವು ಮಕ್ಕಳನ್ನ ಮೆಟ್ಟಿಗೆ ಹಚ್ಚಿದ್ರೆ ಸಾಕನ್ನೋ ಲೆಕ್ಕದಾಗ ನಾವು ಅದೀವಿ ರೀ ಈಗ. ಅವು ಅಜ್ಜ ಅಜ್ಜಿ ನೋಡ್ರಿ ಮೊಮ್ಮಕ್ಕಳನ್ನ ಮೆಟ್ಟಿಗೆ ಹಚ್ಚಿ ಅವರು ಇವ್ರನ್ನ ಜೋಪಾನ ಮಾಡಬೇಕು, ಆ ಲೆಕ್ಕದಾಗ ಅವರು ಮಾತಾಡ್ತಿದ್ದರ್ರಿ. ಅಂದ್ರೆ ಪ್ರಕೃತಿ ಅಷ್ಟು ಕಾಯ್ಕೊಂಡಿದ್ದರ್ರಿ ಅವರು. ಈಗ ನಮ್ಮಂಥವ್ರು ಕಾಯ್ಕೊಳಕ್ಕೆ ಆಗೋದಿಲ್ಲ ಬಿಡ್ರಿ, ಅದು ಸಾಧ್ಯನೇ ಇಲ್ಲ ಈಗಿನ ಕಾಲಕ್ಕೆ. ಇವು ಏನು ಮಕ್ಕಳು ಹುಟ್ಟಿದವನ್ನ ಇಷ್ಟು ಜೀವ ಮಾಡ್ತಿರ್ತಾವಲ್ಲ ಅಜ್ಜ ಅಜ್ಜಿ, ಮುಂದೆ ಪ್ರೀತಿ ಕಡಿಮೆ ಆಕೊಂತ ಹೋಗುತ್ತೆ. ನೋಡಿರ್ಬೇಕಾರೆ ನೀವು ಪರೀಕ್ಷೆ ಮಾಡಿ ನೋಡಿರ್ಬೇಕಾರೆ ಮನ್ಯಾಗ ಆಕೆ ತಾಯಿ ಅದಕ್ಕೆ ಏನು ಮಾಡ್ತಾಳ, ಶಾಲೆಗೆ ಕಳಿಸ್ಬೇಕು ಅನ್ನೋ ವಿಚಾರದಾಗ ಮಕ್ಕಳು ಸ್ವಲ್ಪ ದೊಡ್ಡ ಆದವಣ್ಣ ಜಳಕ ಮಾಡಿಸಿ ಮೈ ಒರೆಸಿ ಅರ್ವಿ ಹಾಕಿ ಹೋಗು ಅಜ್ಜಿ ಕಡೆ ಬೂಟ್ ಹಾಕಿಸ್ಕೊ, ನಾ ಬುತ್ತಿ ಡಬ್ಬಿ ತೊಗೊಂಬರ್ತೀನಿ ಅಂತೇಳಿ ಅಜ್ಜಿ ಕಡೆ ಕಳಿಸ್ತಾಳ್ರಿ ಮೊಮ್ಮಗನ್ನ. ಅದು ಮೊಮ್ಮಗ ಅಜ್ಜಿ ಅಂತೇಳಿ ಅಜ್ಜಿ ಕಡೆ ಹೋಗುತ್ತೆ. ಹೋಗಿ ಬೂಟ್ ಹಾಕಜ್ಜಿ ಅನ್ನತ್ತ. ಆ ಅಜ್ಜಿ ಏನು ಮಾಡ್ತೈತಿ, ಬಾರ ನನ್ನ ಗುಂಡು, ಬಾರ ನನ್ನ ಬಂಗಾರ ಅಂತೇಳಿ ತೆಕ್ಕಿ ಬಡ್ಕೊಂಡು ರಂಬಿಸ್ಕೊಂತ ಬೂಟ್ ಹಾಕೋದು ನೋಡ್ಬೇಕ್ರಿ. ಈಕೆ ಬೂಟ್ ಹಾಕ್ಬೇಕಂತಾಳೆ, ಅದು ಕಾಲು ಜಕ್ಕೊಳತ್ತ. ಒಂದು ಕಾಲು ಮ್ಯಾಕ್ ಮಾಡತ್ತೆ, ಒಂದು ಕಾಲು ಜಕ್ಕೊಳುತ್ತೆ. ತಲೆ ಕೆಟ್ಟು ಬಿಡ್ತಾವ್ರಿ ಅಜ್ಜಿಗಳಿಗೆ. ಮತ್ತು ಒಟ್ಟು ಬಡಿಯಂಗಿಲ್ಲ ರೀ. ಮತ್ತು ಮೊಮ್ಮಕ್ಕಳಿಗೆ ಅಜ್ಜಂದರು ಏನೈತಲ್ಲ ಒಟ್ಟು ಬಡಿದು ಮಾಡಂಗಿಲ್ಲ ರೀ. ಅಷ್ಟು ಜೀವನ ಇರ್ತಾರೆ ರೀ ಅವರು. ಅದು ಕಾಲು ಜಕ್ಕೊಳಕತ್ಕೊಂಡು ಈಕೆ ಅಜ್ಜಿ ಅದಕ್ಕೆ ಏನು ಮಾಡಿದ್ಲು, ಒಂದು ಸಲ ಸ್ವಲ್ಪ ಸಿಟ್ಟಿಗೆ ಎದ್ದು ಹಿಂಗೆ ದಿಟ್ಟಿಸ್ ನೋಡಿದ್ರಲ್ರಿ ಆ ಹುಡುಗನ ದಿಟ್ಟಿಸ್ ನೋಡೋದು ಆಟ ತಡ ಅದು ಚಿಟ್ನ ಚೀರ್ ಕ್ಯಾಶ್ ಮಮ್ಮಿ ಅಂತೇಳಿ ಶುರು ಮಾಡಿಬಿಡ್ತೀರಿ ಅದು ಅಳಾಕ. ಆ ಧ್ವನಿ ಕೇಳಿದ್ಕೊಂಡು ಆಕಿ ಬುತ್ತಿ ಕಟ್ಟಕ್ಕೆ ಏನು ಮಾಡಿಲ್ಲ ಅವ್ರು ಅವ್ವ ಒಳಾಲಿಂದ್ರನೇ ಪೇಚಾಡ್ಕೊತ ಬಂದಳ್ರಿ ಆಕಿ. ಏನು ಹಿರಿಯಾರೋ ಏನು ಸುದ್ದಿಯೋ ಆ ಹುಡುಗನ್ನ ರಂಬಿಸಿ ಬೂಟ್ ಹಾಕೋ ಹಣೆ ಬರಾಗವಲ್ದು ನಿಮಗೆ. ಕೈ ಬಿಡ್ರಿ ಮಕ್ಕಳು ನೀವು ಹೆಂಗೆ ಜೋಪಾನ ಮಾಡಿದಂತೆ ಗೊತ್ತಾಗೈತೆ ನನಗೆ. ಅದು ತಿಳಿದ ನನಗೆ ರಗಡಾಗೈತಿ. ಒಂದು ಮುಂಜಾನೆ ಹೋಗುತ್ತಾ ಹೆಂಗಾರು ಮುಂಜಾನೆ ಹೋಗಿ ಸಂಜೆಗೆ ಬರ್ತೈತಲ್ಲ ಹಂಗತೆ ಜೋಪಾನ ಮಾಡಿರಿ ನೀವು ಗೊತ್ತಾಗೈತೆ ನನಗೆ. ಹೇಳ್ರಿ ಎದ್ದು ಹೋರಿ ಮಕ್ಕಳು ಹೋರಿ, ನೀವು ರೆಸ್ಟ್ ಹೋರಿ, ನಾಳೆ ಬೂಟ್ ಹಾಕಿ ಸಾಲಿಗೆ ಕಳಿಸ್ತೀನಿ ಅಂತೇಳಿ ಆ ಅತ್ತಿಗೆ ಬಾಯಿ ಮಾಡಿ ಮಗಗಾಟ ಬೆದರಿಸಿ ಬೂಟ್ ಹಾಕಿ ಸಾಲಿಗೆ ಕಳಿಸುತ್ರಿ. ಇದನ್ನು ಕೇಳಿದ ಅವ ಗಂಡ ಆದವ. ಅವ ಏನಂತಾನ್ರಿ, ಯಾಕೆ ಅಮ್ಮವ್ರಿಗೆ ಯಾಕೆ ಬಾಯ್ ಮಾಡ್ತೀವಿ ಅಂತ ಅವ ಅನ್ನೋದು ಆಟ ತಡಿ. ಈಕಿ ಏನಂತಾಳ್ರಿ, ಬಂದೇನು ಇನ್ನೂ ಹೋಗಿಲ್ಲನು ಹೊರಗೆ, ಈಗ ಅರ್ಗಾಡಕ್ಕೆ ಹೋಗ್ಬೇಕಾಗಿತ್ತಲ್ಲ, ಇನ್ನು ಇಟ್ಟೊತ್ತನ ಇಲ್ಲೇ ಅದೆಯಲ್ಲ ಮನ್ಯಾಗ, ಈಗ ಹಂಗೆ ಮಕ್ಕಳನ್ನ ಹಡ್ದು ಹೋಗೋದ್ರ ಅಲ್ಲ, ಜೋಪಾನ ಮಾಡೋಕೆ ಕಲಿಬೇಕು ಮಕ್ಕಳನ್ನ. ಮುಂಜಾನೆ ಹೋಗಿ ಸಂಜೆಗೆ ಬರ್ತೀಯಲ್ಲ ಎಂಡ ತಿಂದು ಜೋತಾಡ್ಕೊಂತ ಬಂದು ಬಿದ್ರಲ್ಲ, ಬಾಳೆ ಮಾಡ್ದಂಗೆ ಅಲ್ಲದು. ಮಕ್ಕಳನ್ನ ಜೋಪಾನ ಮಾಡು ಅಂದಾಗ ಗೊತ್ತಾಗತ್ತ. ನಿನ್ನ ಮಾಡ್ಯಾರಲ್ಲ ಇವರು, ಹಂಗತ್ತೆ ನನ್ನ ಮಗನ ಬೆಳೆಸ್ಬೇಕಂತ ಮಾಡಿ ಏನು? ಹೋಗು ಸುಮ್ಮ ಎಲ್ಲ ನಾಲಿಗೆ ಇಟ್ಕೊಂಡು ಹೋಗು ಹೊರಗೆ. ಹೇಳಕ್ಕೆ ಬಂದಾನು, ಬುದ್ಧಿ ಹೇಳಕ್ಕೆ ಬಂದಾನು. ಈ ನಮೂನಿ ಮಾತಾಡ್ತಾಳ್ರಿ ಹೆಣ್ಮಕ್ಳು. ನೋಡ್ರಿ
ಅವು ಒಂದೊಂದು ಈಕಿ ಒಂದೊಂದು ಜಗಳಾಗಿ ತವ್ರ ಮನೆಗೆ ಹೋಗಿಬಿಡ್ಬೇಕ್ರಿ. ಆ ಲೆಕ್ಕಕ್ಕಾಗತ್ತೆ ರೀ. ಏನಿಲ್ಲ, ಈ ನಮ್ಮನೆ ಜಗಳ ಆಡಕತ್ಕೊಂಡು ನಾವು ಏನು ಮಾಡಿಬಿಡ್ತಾರೆ ಹೆಣ್ಮಕ್ಳು. ಆ ಹುಡುಗನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟಲ್ರಿ ಆಕಿ ತವ್ರ ಮನೆಗೆ ಹೋದ್ರೆ ಮತ್ತು ಇಲ್ಲಿ ಅಜ್ಜ ಅಜ್ಜಿನ ಜೋಪಾನ ಮಾಡೋರು ಬೇಕಲ್ರಿ. ತವ್ರಿಗೆ ಅಡುಗೆ ಮಾಡಿ ಹಾಕ್ಬೇಕು. ಇವಾಗೇನಾಗತ್ತೆ ರೀ, ಇವಾಗ ಮುಂಜಾನೆ ಹೋದವು ಸಂಜೆಗೆ ಬರವ ಮತ್ತು ಉಪವಾಸ ಬೀಳ್ಬೇಕಲ್ರಿ. ಹೋದ್ಲಕ್ಕಿ ತವ್ರ ಮನೆಗೆ ಹೋದ್ಲು, 2 ದಿವಸ ಹೋತು, 3 ದಿವಸ ಹೋತು. ಅಜ್ಜ ಅಜ್ಜಿಗೆ ರಗಡ ಆಯ್ತು. ಮಗಗೆ ಬಾಯಿ ಮಾಡಿದ್ರಿ. ಅಲ್ಲಪ್ಪ ಮತ್ತು ಹಿಂಗೆ ಆದ್ರೆ ಬಾಳೆ ಕೆಡ್ತಾವು. ಮಗ ಹುಟ್ಟೈತಿ, ಗಂಡು ಹುಡುಗ ಬಂಗಾರದಂಗೆ ಮಗ ಐತಿ, ಹೋಗಿ ರಂಬೀಶ್ ಕರ್ಕೊಂಬ, ಚಂದ ಬಾಳೆ ಮಾಡ್ಕೊತೀನಿ ಅಂತ ಬಾಯಿ ಮಾಡಿದ್ರಿ ಅಜ್ಜ ಅಜ್ಜಿ. ಇವ ಹೋದನ್ರಿ ತವ್ರ ಮನೆಗೆ. ಇವ ಹೆಂಡತಿ ಊರಿಗೆ ಹೋದ, ತವ್ರ ಮನೆಗೆ ಹೋದ. ಆಕೆ ತವ್ರ ಮನೆಗೆ ಮಾವ ಬಾಗಲ್ದಾಗ ಕುಂತಿದ್ದ. ನಮಸ್ಕಾರ ರೀ ಮಾವರ ಅಂತಂತ ಇವ ಅಂದ. ಅವ ಮಾವಿದ್ರ ಬಾ ತಮ್ಮ ಒಳಗೆ ಬಾ ಅಂತೇಳಿ ಒಳಗೆ ಕರ್ಕೊಂಡೋಗಿ ಕುಂತನ್ರಿ. ಇವ ಮಾವಗಂದ, ಅಲ್ರಿ ಮಾವರ ಬಂದು 2-3 ದಿವಸ ಆಯ್ತು, ಮನ್ಯಾಗ ಮುದುಕಿ ಅದಾವು, ಮತ್ತು ಏನು ರೀ ಬಂದು ಹಿಂಗೆ ಕುಂತ್ರ ಬಾಳೆ ಕೆಟ್ಟು ಬಿಡ್ತಾವೆ ಪಾಪ. ಅವು ಏನು ತಿನ್ಬೇಕು ಹೊಟ್ಟಿಗೆ, ನೀವು ತಿಳಿದವ್ರು ಅದೀರಿ, ಒಂದು ಸ್ವಲ್ಪ ಬಾಯಿ ಮಾಡಿ ಕಳಿಸ್ಬೇಕಿಲ್ರಿ ಮಾವರ ಅಂತ ಇವ ಅಂದನ್ರಿ. ಅವ ಮಾವಾದವ ಏನು ಅನ್ಬೇಕ್ರಿ, ನೋಡ್ತಮ್ಮ ಬಾಳೆ ಮಾಡಾಕಿ ನಿನ್ನ ಹೆಂಡ್ತಿ, ನೀ ಏನೋ ಹೇಳೋದಿದ್ರು ಆಕಿಗೆ ಹೇಳು. ಆಕಿ ಬರ್ತೀನಿ ಅಂದ್ರೆ ಈಗ ಕರ್ಕೊಂಡು ಹೋಗಪ್ಪ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಚಂದ ಇರ್ಬೇಕಂತ ಆಸೆ ಪಡ್ತೀವಿ. ಮತ್ತು ಈ ನಮೂನಿ ನೀವು ಜಗಳ ಆಡ್ಕೊತ ಕುಂತ್ರೆ ಮತ್ತು ಮುಂದೆ ಬಾಳೆ ಹೆಂಗಾಗೋದು. ಒಬ್ರಿಗೊಬ್ಬರು ಅನ್ನೋತನು ಮಾತಾಡಬೇಕು, ಬುದ್ಧಿ ಮಾತು ಹೇಳಬೇಕು. ಇದನ್ನು ಬಿಟ್ಟು ಮತ್ತು ನೀವು ಜಗಳ ಆಡ್ಕೊತ ಕುಂತ್ರೆ ಬಾಳೆ ಆಗೋದಿಲ್ಲಪ್ಪ. ಕೇಳು ಬಂದ್ರೆ ಕರ್ಕೊಂಡು ಹೋಗಪ್ಪ ಅಂತ ಮಾವಂದನ್ರಿ. ಇವ ಏನು ಅನ್ಬೇಕ್ರಿ ಹೆಂಡತಿಗೆ, ಅಲ್ಲ ಮತ್ತು 3 ದಿವಸ ಆತು ಬಂದು ಬಾ ಹೋಗೋನು ಅಂತ ಇವ ಅಂದನ್ರಿ. ಆಕೆ ಏನು ಅನ್ಬೇಕ್ರಿ, ಈಗ ಪ್ರೀತಿ ಉಕ್ಕಿ ಹರಿಯಾಕತ್ತೈತೆ ನಿನಗೆ, ಇಷ್ಟು ದಿವಸ ನೆನಪಾಲಿಲ್ಲ ನಾನು ನಿನಗೆ. ಮೊನ್ನೆ ನಿಮ್ಮಪ್ಪ ನಿಮ್ಮವನ ಮುಂದೆ ಬೇಯಾಕತ್ತಿದ್ದೆಲ್ಲ, ಅವಾಗಿದ್ದು ಪ್ರೀತಿ ಇದ್ದಿದ್ದಲ್ಲ ನನ್ನ ಮ್ಯಾಗ. ಈಗ ಬಂದೈತನ ಪ್ರೀತಿ, ಬರಂಗಿಲ್ಲ, ಬೇರೆ ಆದ್ರೆ ಬರ್ತೀನಿ, ಇಲ್ಲಿಕಂದ್ರೆ ಬರಂಗಿಲ್ಲ ನೋಡು ಅಂತ ಹಾಕಿರಿ ನೋಡ್ರಿ. ಅವ ಏನು ಹೆಂಡ್ತಿನ ನೋಡಬೇಕು, ಏನು ತಂದೆ ತಾಯಿನ ನೋಡಬೇಕು. ಪಾಪ ಅದಕ್ಕೇನೂ ತಿಳಿಲಿಲ್ಲರಿ. ಮಿಕ್ಕಿ ಏನಂದ್ರೆ, ಅಲ್ಲ ಮತ್ತು ಆಗೈತಿ ಆಗೋದ ಸಂಸಾರ ನಿಂದ, ನೀವೊಂದು ಅನ್ನೋದು ನಾವೊಂದು ಅನ್ನೋದು, ಅತ್ತಿ ಮಾವನು ಅನ್ನೋದು ಅವೆಲ್ಲ ಇರುವ, ಇಂಥವೆಲ್ಲ ಮನ್ಸಿಗೆ ಹಚ್ಕೊಂತ ಹೋದ್ರೆ ಬಾಳೆ ಆಗೋದಿಲ್ಲ, ಹೋಗು ನಡಿ ಅಂತ ಅವ ಅಂದನ್ರಿ. ಆಕೆ ಕಟ್ಟು ಹಿಡಿದು ಬಿಟ್ಟಳ್ರಿ ಆಕೆ. ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ, ನೀ ಬ್ಯಾರೆ ಮಾಡ್ಕೊಂಡು ತಿಂತೀನಿ ಅಂದ್ರೆ ಬರೋಕಿನ, ಇಲ್ಲಿಗಂದ್ರೆ ಬರಂಗಿಲ್ಲ. ಮಿಕ್ತ್ರಿ ಹೋಗು. ಮಿಕ್ಕಿ ಮನೆಗೆ ಬಂದು ಅವರಪ್ಪ ಹೋಗಿ ಹೇಳಿದನ್ರಿ, ಮತ್ತು ಹಿಂಗೆ ಅಂತಾಳಪ್ಪ, ಕರೆಯಕ್ಕೆ ಹೋದ್ರೆ ಬ್ಯಾರೆ ಇದ್ರೆ ಬರ್ತೀನಿ, ಇಲ್ಲಿಕಂಗೆ ಬರೋಂಗಿಲ್ಲ ಅಂತಳ. ನಾ ಏನು ಬ್ಯಾರೆ ಇರೋಂಗಿಲ್ಲ, ನನಗೆ ನೀ ಬೇಕು, ತಂದೆ ತಾಯಿ ಬೇಕು ನನಗೆ. ಬಂದ್ರೆ ಬರಲಿ ಬಿಟ್ರೆ ಬಿಡಲಿ, ಬೇಡ ಹೆಂಡ್ತಿ, ಹಿಂಗೆ ದುಡ್ಕೊಂತ ಹೋಗ್ತೀನಿ, ನೀನು ಬೇಕಾದ್ರೆ ನಿಮಗೆ ಖಾನಾವಳಿ ಕೂಳು ತಂದು ಕೊಡ್ತೀನಪ್ಪ, ನೀವು ಚಂದ ಇದ್ರೆ ಸಾಕು ಅಂತ ಅಂದನ್ರಿ. ಆಗ ಅಜ್ಜ ಅಜ್ಜಿ ಬಾಯಿ ಮಾಡಿ, ಇಲ್ಲ ತಮ್ಮ, ಸಂಸಾರದಿಂದ ಇಂಥವೆಲ್ಲ ಬರೋವ, ಹೋಗು, ಆದ್ರೆ ಏನಾಯ್ತು, ಬೇರೆ ಯಾರ ಮಾಡ್ಕೊಂಡು ತಿನ್ನು, ಏನಾಗೋದೈತಿ, ನಮಗೊಂದು ಹೊತ್ತು ಊಟ ಹಾಕಿದ್ರೆ ಸಾಕು ಅಂತೇಳಿ ಬಾಯಿ ಮಾಡಿ ಮತ್ತೆ ಕರ್ಕೊಂಬೋಗು ಅಂತ ಕಳಿಸಿದ್ರಿ. ಮತ್ತು ಇವ ಹೋಗಿ, ಇಲ್ಲ ಬ್ಯಾರೆ ಇರೋನು ಅಂದ್ರೆ ಬ್ಯಾರೆ ಇರೋನು, ನೀ ಹಂಗಂತೆ ಹಂಗೆ ಬಾ ಹೋಗುನು ಅಂತೇಳಿ ಕರ್ಕೊಂಬಂದನ್ರಿ. ಕರ್ಕೊಂಬಂದು ಅಜ್ಜ ಅಜ್ಜಿ ಮನೆಗೆ ಬಂದ, ತಮ್ಮ ತಂದೆ ತಾಯಿ ಮನೆಗೆ. ಆಗ ಈಕಿ ಏನಂದ್ಲು, ಮತ್ತು ಬ್ಯಾರೆ ಆಗುನು ಅಂತೇಳಿ ಕರ್ಕೊಂಬಂದು, ಮತ್ತು ಬೇರೆ ಮನೆನ ನೋಡವಲ್ಲಿ, ಮತ್ತು ನೀನು ನೋಡಿದ್ರೆ ಬೇರೆ ಮನೆಯಾಗ ಇರಕ್ಕೆ ಬರುತ್ತೆ, ಹೋಗು ನಡಿ ಅಂತ ಆಕಿ ಅಂದಳ್ರಿ. ಆಗ ಕೂಸು ಏನಂತಂದ್ರೆ, ಅಲ್ಲವ್ವ ಅಜ್ಜ ಅಜ್ಜಿನ ಬಿಟ್ಟು ಎಲ್ಲಿ ಹೋಗೋದವ, ಬೇಡ, ಇರುವಷ್ಟು ದಿವಸ 11 ತಾಸು ಆಗೈತಿ, ಇನ್ನೊಂದು ತಾಸು ಇರ್ತಾವೆ ಅಜ್ಜ ಅಜ್ಜಿ, ಇರುವಷ್ಟು ದಿವಸ ಚಂದಾಗ ಎಲ್ಲರೂ ಕೂಡಿರೋಣ ಅಂತೇಳಿ ಆ ಕೂಸು ಹೇಳಿಂದ. ಕೂಸಿನ ಮಾತು ಕೇಳಿ ತಾಯಿಗೆ ಪರಿಣಾಮ ಆತ್ರಿ.
ಬ್ಯಾಡಪ್ಪ ತಮ್ಮ, ಸಣ್ಣವಾದರೂ ಬುದ್ಧಿ ಮಾತು ಹೇಳಿದ ನನ್ನ ಮಗ. ನಾವು ಅತ್ತಿ ಮಾವನ ಜೋಪಾನ ಮಾಡ್ಲಿಕ್ಕಂದ್ರೆ ಮುಂದೆ ನನ್ನ ಮಗ ಕಷ್ಟ ಆಗತ್ತಲ್ಲ ಅಂಥೇಳಿ ಹೊಂದ್ಕೊಂಡು ಜೀವನ ಮಾಡಕತ್ತಾರ್ರಿ. ನೋಡ್ರಿ ಹೆಂಗೈತಂದ್ರೆ ಸಂಸಾರದೊಳಗೆ ಒಂದು ಮಾತು ಗಂಡರ ಅನ್ಬೋದು, ಹೆಂಡ್ತಿಯರ ಅನ್ಬೋದು, ಅದನ್ನು ದೊಡ್ಡದು ಮಾಡಿದ್ರೆ ಜೀವನ ಆಗೋದಿಲ್ಲ ರೀ. ಹಿಂಗೆ ರೀ ಸಂಸಾರದಿಂದ ಕಷ್ಟ ಸುಖ ಇರೋದ. ಬರೀ ಕಷ್ಟನೂ ಬೇಕಂದ್ರೆ ದೇವ್ರು ಕೊಡಂಗಿಲ್ಲ, ಬರೀ ಸುಖ ಬೇಕಂದ್ರೂ ದೇವ್ರು ಕೊಡಂಗಿಲ್ಲ ರೀ. ಕಷ್ಟ ಸುಖ ಇದ್ದಾಗ ಒಂದು ಜೀವನ ಪರಿಪೂರ್ಣ ಆಗತ್ತೆ ರೀ. ಆತು ಹುಡುಗರು ದೊಡ್ಡವು ಆದವು. ಈ ಹುಡುಗರು ದೊಡ್ಡವು ಆಗಿಂದ ಅವ್ರಿಗೆ ಅರಿವಿ ಕೊಡ್ಸಕ್ಕೆ ಹಬ್ಬ ಹುಣ್ಣಿಮೆ ಬಂದ್ರೆ ನೋಡ್ಬೇಕ್ರಿ, ಅವ್ರಿಗೆ ಅರಿವಿ ಕೊಡಿಸ್ಬೇಕಲ್ರಿ. ಮತ್ತು ಅರಿವಿ ಕೊಡಿಸೋದು ಬಂತಂದ್ರೆ ತಂದೆ ತಾಯಿಗೆ ತಲೆ ಕೆಟ್ಟೋಕ್ಕಿತ್ತು ರೀ. ಹೆಂಗಂದ್ರೆ ಈ ಗಂಡೂಳ್ರಾತಂದ್ರೆ ತಲೆ ಕೆಡಿಸ್ಕೊತಿದ್ದಿಲ್ಲ ರೀ ತಂದೆ ತಾಯಿ. ಭಾಳಾರು ಒಂದು ಅಂಗಿ ಒಂದು ಪ್ಯಾಂಟ್ ಕೊಡಿಸಿ ಬಿಡ್ತಿದ್ರು. ಹೆಂಗದವಪ್ಪ ಅರಿವಿ ಅಂತ ಕೇಳೋದು ಅಟ ಸಾಕು. ಸ್ವಲ್ಪ ಬೆಸ್ಟ್ ಅದಾವಳಪ್ಪ, ಭಾರಿ ಅದಾವಪ್ಪ, ಬೆಸ್ಟ್ ಅದಾವಪ್ಪ ಅಂತೇಳಿ ಹಾಕೊಂಡು ಹೋಗಿಬಿಡುದ್ರಿ ಅದು ಗಂಡುಡ್ಗ. ಇವು ಹೆಣ್ಣುಡ್ರು ಹಂಗಲ್ರಿ. ಇವು ಹೆಣ್ಣುಡ್ರನ್ನ ಮೊದಲಕ್ಕೆ ಕೇಳೇ ಅಂಗಡಿಗೆ ಕರ್ಕೊಂಡು ಹೋಗ್ಬೇಕ್ರಿ. ನೀವು ಹಂಗೆ ಏನರ ಕರ್ಕೊಂಡು ಹೋದ್ರೆ ಇವು ಊರಾಗಿದ್ದು ಎಲ್ಲ ಅಂಗಡಿ ಅಡ್ಡಾಡಿಸ್ತಾರೆ ರೀ. ಎಲ್ಲ ಅಂಗಡಿ ಅಡ್ಡಾಡಿಸಿದ್ರು ಒಂದೂ ಅರ್ಬಿ ಖರೀದಿ ಮಾಡಂಗಿಲ್ಲ ರೀ ಅವರು. ಹಂಗೆ ಸುಮ್ಮ ಕರ್ಕೊಂಬರ್ತಾರೆ ರೀ ಮನೆಗೆ. ಮನೆಗೆ ಬಂದಿನ ಶುರು ರೀ, ಒಂದ್ಸರಿ ನೀರು ಕೊಡವ ತಂಗಿ, ನೀರಡಿಕೆ ಆಗೈತೆ ಅಂತ ನೀವು ಬೇಕಾದ್ರೆ ಕೇಳ್ರಿ ಮಕ್ಕಳನ್ನ, ಹೆಣ್ಣುಡ್ರನ್ನ. ಕೇಳಾರ್ದಂಗೆ ಹೋಕ್ಕವ್ರಿ ಹೆಣ್ಣುಡ್ರು. ಯಾಕಂದ್ರೆ ನೀವು ಅರ್ಬಿ ಹಾಕಿ ಹೇಳ್ದಲ್ಲಿ ಕರ್ಕೊಂಡು ಹೋಗಿ ಕೊಡಿಸಿರೋದಿಲ್ಲ, ಅದೊಂದು ಸಂಕಟ ಇರ್ತೈತಿ. ಅದಕ್ಕೆ ಮೊದಲಕ್ಕೆ ಹೆಣ್ಣುಡ್ರಿಗೆ ಅರ್ಬಿ ಕೊಡಿಸ್ಬೇಕಂದ್ರೆ ಅವ್ರನ್ನ ಕೇಳೇ ಕರ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ಮೊದಲು ಕೇಳ್ಬೇಕ್ರಿ ಅವ್ರನ್ನ, ಯಾಕವ್ವ ನೀ ಯಾವ ಶೋರೂಮಿಗೆ ಹೋಗೋಣಂತೆ ಆ ಶೋರೂಮಿಗೆ ಹೋಗೋಣ, ಯಾವ ಬ್ರ್ಯಾಂಡ್ ಅರ್ಬಿ ತೊಗೊಂತೀಯವ, ಯಾವ ಬ್ರ್ಯಾಂಡ್ ಚಪ್ಪಲ್ ಬೇಕವ ನಿನಗೆ, ಇವನ್ನೆಲ್ಲ ಕೇಳ್ಕೊಂಡ ಕರ್ಕೊಂಡು ಹೋಗ್ಬೇಕ್ರಿ. ಇಲ್ಲಿಲ್ಲ ಅಂದ್ರೆ ಹಂಗೆ ಹೊಳಿ ಬರ್ತಾರೆ ರೀ ಹೆಣ್ಣುಡ್ರು. ಈಗ ಅರ್ಬಿ ಅಂಗಡಿ ಕರ್ಕೊಂಡು ಹೋದ್ರಿ ಅಂತ ತಿಳ್ಕೊರಿ. ಅರ್ಬಿ ಅಂಗಡಿಗೆ ಹೋದ್ರೆ ಅವ ಅರ್ಬಿ ತೋರಿಸು ಕೆಲಸಗಾರ ಏನಿರ್ತಾನಲ್ರಿ, ಅವ ಕೆಲಸ ಬ್ಯಾಡ ಅಂತ ಬಿಟ್ಟು ಹೋಗಿರ್ಬೇಕ್ರಿ. ಆ ನಮೂನಿ ಮನಸ್ತಾರೆ ರೀ ಆ ಹುಡುಗರು. ಅರ್ಬಿ ತೊಗೊಳಕ್ಕೆ ಹೋದ ಹುಡುಗರು ಆ ನಮೂನಿ ಅರ್ಬಿನ ಕಿತ್ತಿಸ್ತಾರೆ. ಅವ ಈ ಉದ್ಯೋಗ ಬೇಡ ಅಂತ ಓಡೋಗ್ಬಿಟ್ಟಿರ್ಬೇಕ್ರಿ ಅವ ಅಂಗಡಿ ಬಿಟ್ಟು. ಅಷ್ಟು ಕೆಲಸ ಕೊಡ್ತಾರೆ ರೀ ಅವಾಗ. ಬೇಕಾದ್ರೆ ನೋಡ್ರಿ ನೀವು, ಯಾವುದರ ಹೆಣ್ಮಕ್ಳು ಅರ್ಬಿ ಖರೀದಿಗೆ ಹೋದಾಗ ಅವ ಅಂಗಡಿಯಾಗಿದ್ದ ಗಿರೇಕಿನ ಒಂದು ಜೋಡು ತೋರಿಸಿದವನ್ನ ತೊಗೊಂಡದ್ದು ದಾಖಲೆ ಎಲ್ಲರ ಐತನ ನೀವೇ ಹೇಳ್ರಿ. ಯಾವ ಗಿನ್ನಿಸ್ ಬುಕ್ದಾಗೂ ಇಲ್ರಿ ಅದು. ಯಾಕಂದ್ರೆ ಒಂದು ಜೋಡು ಬಟ್ಟೆ ತೊಗೋಬೇಕಂದ್ರೆ 500 ಜೋಡು ಅರ್ಬಿ ಒಗಿಬೇಕ್ರಿ ಕೆಳಗೆ ತೋರ್ಸಾಕವ ಅಂಗಡಿಯವ. ಅಂದಾಗ ಇವ್ರಿಗೆ ಅದ್ರಾಗ ಒಂದು ಅರಿಬಿ ಮನ್ಸಿಗೆ ಬರುತ್ತೆ ರೀ. ಸಾಧ್ಯನೇ ಇಲ್ಲರಿ. ಒಂದೇ ಸಲ ತೋರಿಸಿದ ಹೂನ ತೊಗೊಂಡು ಹೋದ ದಾಖಲೆ ಎಂದೆಂದೂ ಇಲ್ಲರಿ, ಯಾವ ಬುಕ್ದಾಗೂ ಇಲ್ಲರಿ ಅವು. ಹಂಗೇನ್ರ ಆಗಿದ್ದ ಕರೆ ಆದ್ರೆ ಅದೊಂದು ರೆಕಾರ್ಡ್ ರೀ, ಗಿನ್ನಿಸ್ ದಾಖಲೆದೊಳಗೆ ಬರೋದು ಇಟ್ಬಿಡೋದ್ರಿ. ಆ ಥರ ಆಗತ್ತೆ ರೀ. ನೋಡ್ಬೇಕ್ರಿ ಅದನ್ನು. ಈಗ ಅರ್ಬಿ ತೊಗೊಂಡ್ರಿ ಅಂತ ತಿಳ್ಕೊರಿ, ಆ ಅರ್ಬಿಗೆ ಚಪ್ಪಲು ಮ್ಯಾಚ್ ಆಗ್ಬೇಕ್ರಿ. ಚಪ್ಪಲಿನ ಜೋಡಿ ಅದೇನೋ ಅಂತಾರಲ್ರಿ, ನೇಲ್ ಪಾಲಿಸ್ ಅಂತಾರೆ, ಅದು ಮ್ಯಾಚ್ ಆಗ್ಬೇಕ್ರಿ. ಅರ್ಬಿಗೆ ಚಪ್ಪಲ್ ಮ್ಯಾಚ್ ಆಗ್ಬೇಕು, ಅರ್ಬಿ ಚಪ್ಪಲಿಗೆ ನೇಲ್ ಪಾಲಿಸ್ ಮ್ಯಾಚ್ ಆಗ್ಬೇಕು, ನೇಲ್ ಪಾಲಿಸಿಗೆ ಲಿಪ್ಟಿಕ್ಕು ಮ್ಯಾಚ್ ಆಗ್ಬೇಕು. ಅಂದಾಗ ಅರ್ಬಿ ತೊಗೊತಾರೆ ಅವರು. ಇಲ್ಲಿಲ್ಲ ಅಂದ್ರೆ ತೊಳ್ದ ಕೈ ಬಿಟ್ಟು ಬಿಡ್ತಾರೆ. ಹಂಗ್ರಿ ಈಗಲೇ ನೋಡ್ರಿ ಬೇಕಾದ್ರೆ ನೀವು 1,000 ರೂಪಾಯ್ದು ಅರ್ಬಿ ಕೊಡಿಸಿದ್ರೆ ಸಾಕು ನೋಡ್ರಿ. ಊರು ತುಂಬ ಹೇಳ್ಕೊತ ಹೋಕ್ಕವ್ರಿ ಇವು. ಆಜು ಬಾಜು ಮನೆ ಇದ್ದಿದ್ದು ಕಷ್ಟ ಹೇಳಂಗಿಲ್ಲ ರೀ. ಇಡೀ ಊರು ತುಂಬ ಅಡ್ಡಾಡಿ ತೋರಿಸ್ತಾರೆ ರೀ. ನೋಡ್ರಿ ಇಲ್ಲಿ ನಮ್ಮಪ್ಪ 1,000 ರೂಪಾಯ್ದು ಅರ್ಬಿ ಕೊಡ್ಸ್ಯಾನ, ಚಪ್ಪಲ್ ಕೊಡ್ಸ್ಯಾನ, ಬೂಟ್ ಕೊಡ್ಸ್ಯಾನ, ನೇಲ್ ಪಾಲಿಸ್ ಕೊಡ್ಸ್ಯಾನ ಅಂತೇಳಿ ಊರು ತುಂಬ ಹೇಳ್ಕೊತ ಅಡ್ಡಾಡ್ತಾವ್ರಿ. ನಮ್ಮ ಗಂಡುಡ್ರು ಹಂಗಲ್ರಿ. ನಮ್ಮ ಗಂಡುಡ್ರಿಗೆ ಅಂಗಿ ಪ್ಯಾಂಟ ಬೇಕು ಅನ್ನಂಗಿಲ್ಲ ರೀ. ಬರ್ಮುಡ ಅಂತಿರ್ತಾವಲ್ರಿ, ಅರ್ಧಂಬರ್ಧ ಚಡ್ಡಿ,
ಆ ಬರಮುಡ ಅರ್ಧಂಬರ್ಧ ಚಡ್ಡಿ ಕೊಡ್ಸಿರಿ ಸಾಕ್ರಿ, ಒಂದು ಟಿ ಶರ್ಟು ಒಂದು ಬರಮುಡ ಕೊಡ್ಸಿರಿ ಸಾಕ್ರಿ, ಜಿಗದಾಡ್ಕೊಂತ ಹೋಗ್ಬಿಡ್ತಾವ್ರಿ ನಮ್ಮ ಗಂಡೋಡ್ರು. ಇವು ನೋಡ್ರಿ ಹೆಣ್ಣು 1000 ರೂಪಾಯಿ ಅರ್ಬಿ ತೊಗೊಂಡಿರ್ತಾವು, ಊರು ತುಂಬ ಅಡ್ಡಾಡಿ ಹೇಳ್ತಾವ್ರಿ ಇವು. ನಮ್ಮ ಗಂಡೋಡ್ರು ಹೆಂಗಿರ್ತಾವಂದ್ರೆ ಭಾಳ ಸಿಂಪಲ್ ರೀ ನಮ್ಮ ಗಂಡೋಡ್ರು. ನೋಡಿರ್ಬೇಕಾರೆ ನೀವು ಒಬ್ಬನ ಬಾರಿಗೆ ಹೋಗಿ ಸಿಕ್ಕಾಪಟ್ಟೆ ಕುಡಿದು 1000 ರೂಪಾಯಿ ಬಿಲ್ಲಾರು ಸುಮ್ಮನೆ ಬಕ್ಕದನ್ನು ತೆಗೆದು ಕೊಟ್ಟು ಬಂದುಬಿಡ್ತಾವ್ರಿ ನಮ್ಮ ಹುಡುಗರು. ಯಾರ ಮುಂದೆ ಬಾಯಿ ತೆಗೆದು ಹೇಳಂಗಿಲ್ಲ, ಅಚ್ಚಿಗಿಚ್ಚಿ ಕೊಳ್ಳಾಡಂಗಿಲ್ಲ, ಯಾರಿಗಾರು ಗೊತ್ತಾಗೈತೋ ಇಲ್ಲೋ ಅನ್ನೋರು ಲೆಕ್ಕಕ್ಕೆ ಬಂದು ಮಕ್ಕೊಂಬಿಡ್ತಾವ್ರಿ. ಅಷ್ಟು ಸಿಂಪಲ್ ಇರ್ತಾವ್ರಿ ನಮ್ಮ ಹುಡುಗರು. ಹೆಣ್ಣುಡ್ರು ಹಂಗಲ್ರಿ, ಊರು ತುಂಬ ಹೇಳ್ಕೊತ ಅಡ್ಡಾಡೋರು ಇವು ಹಿಂಗೆ ಒಂದು ಸಾಲಿಗೆ ಹಚ್ಚಿದ್ರ ಅಂತ ತಿಳ್ಕೊರಿ. ಸಾಲಿಗೆ ಹಚ್ಚಿದ್ರೆ ಗಂಡೋಡ್ರನ್ನ ಕೇಳ್ತಾಳ್ರಿ ತಾಯಿ, ಅಲ್ಲಪ್ಪ ಮತ್ತು ಇನ್ನು 8 ದಿವಸ ಉಳಿದ ಪೇಪರು, ಮತ್ತು ಏನರ ಅಭ್ಯಾಸ ಮಾಡಕತ್ತಿಲ್ಲ ಅಂತ ಕೇಳ್ತಾಳ್ರಿ. ಅವ ಏನು ಅನ್ಬೇಕ್ರಿ, ಒಲ್ ಬಿಡ್ಬೇ, ಯಾಕೆ ತಲೆ ಕೆಡ್ಸ್ಕೊಂತೀನಿ, ನೀನು ಪಾಸ್ ಆಗ್ಬೇಕಿಲ್ಲ, ಪಾಸ್ ಹಾಕಿನ ನಾನು ತಲೆ ಕೆಡ್ಸ್ಕೊಬೇಡ, ಇನ್ನೂ 8 ದಿವಸ ಅದ ಪೇಪರ್, ನೀನು ತಲೆನೇ ಕೆಡ್ಸ್ಕೊಬೇಡ, ನಾ ಪಾಸ್ ಆಗ್ಬೇಕು ನನಗೆ ಗೊತ್ತೈತಿ, ಪಾಸ್ ಆಗಿ ತೋರಿಸ್ತೀನಿ ಅಂತ ಹೇಳ್ತಾವ್ರಿ ಗಂಡೋಡ್ರು. ಹೆಣ್ಣುಡ್ರು ಹಂಗಲ್ರಿ, ಅವಕ್ಕೇನ್ರ ಯಾಕವ ಪೇಪರ್ ಅದಾವು ಇನ್ನು 8 ದಿವಸ ಬಿಟ್ಟು, ಮತ್ತು ಏನು ಅಭ್ಯಾಸ ಮಾಡಕತ್ತಿಲ್ಲ ಅಂತ ಕೇಳಿದ್ರೆ ಅವು ಏನಂತ ಗೊತ್ತೈತನ್ರಿ. ಇಲ್ಲಪ್ಪ 8 ದಿವಸ ಆಯ್ತು ನಾನು ಅಭ್ಯಾಸ ಮಾಡಕತ್ತು, ಈ ಕನ್ನಡ ಇಂಗ್ಲೀಷು ಓದೀನಿ, ಇನ್ನು 3 ಸಬ್ಜೆಕ್ಟ್ ಅದಾವು, ಇನ್ನು 8 ದಿವಸ ಐತಿ, ಅಷ್ಟರೊಳಗೆ ಓದಿ ಬಿಡ್ತೀನಿಪ್ಪ, ಟಾಪ್ ನೋಡ್ಬೇಕಾರೆ ಡಿಸ್ಟಿಂಕ್ಷನ್ ಮಾಡ್ತೀನಿ ನಾನು ಅಂತವ್ರಿ ಇವು ಹೆಣ್ಣುಡ್ರು. ಪರೀಕ್ಷೆ ಮುಗೀತು ರೀ, ಪರೀಕ್ಷೆ ಮುಗಿದಿಂದ ರಿಸಲ್ಟ್ ಬಂದಿದ್ದು ನೋಡ್ಬೇಕ್ರಿ. ಗಂಡು ಹುಡುಗ ಪಾಸ್ ಆದ್ರೆ ಸಾಕ್ರಿ, ಆ ದೇವ್ರ ಸಹಿತ ಅವನ್ನ ಹಿಡಿಯಂಗಿಲ್ಲ, ಆ ನಮೂನಿ ಜಗದಾಡ್ತೈತ್ರಿ ಗಂಡು ಹುಡುಗ ಪಾಸ್ ಆದ್ರೆ. ಬರೀ ಪಾಸ್ ಆದ್ರಿ ಇದು. ಊರು ತುಂಬ ಅಡ್ಡಾಡಿ ಪಾರ್ಟಿ ಕೊಡುತ್ರಿ ಗೆಳೆಯರಿಗೆ. ಇವು ಹೆಣ್ಣುಡ್ರು ಹಂಗಲ್ರಿ, 99% ಆಗಿರ್ತೈತಿ, ಇನ್ನೊಂದು % ಎಲ್ಲಿ ಹೋತಂತೇಳಿ ಹೊಟ್ಟೆಬ್ಯಾನೆ ಹಚ್ಕೊಂತಾವ್ರಿ ಇವು. ಇಂಥವ್ರಿ ಹೆಣ್ಣುಡ್ರು. ಇವು ಏನು ವಿಚಾರ ಮಾಡ್ತಿರ್ತಾವ್ರಿ, ಅಲ್ಲ ನಾನು 100ಕ್ಕೆ 100 ಬಿಡಿಸೀನಿ ಎಲ್ಲ ಪೇಪರು, ನಾ ಯಾವ ಪೇಪರ್ನ್ಯಾಗ ತಪ್ಪು ಬರ್ದೀನಿ, ಏನು ಪೇಪರ್ ಚೆಕ್ ಮಾಡವನ ತಪ್ಪು ಹಾಕ್ಯಾನ, ಏನು ಹೆಂಗೆ ಮಾಡಲಿ, ರೀಚೆಕ್ಕಿಂಗ್ ಕೊಡಲೇ ಹೆಂಗೆ ಮಾಡಲಿ ನೋಡ್ರಿ. 1% ಕಡಿಮೆ ಆದ್ರೆ ರೀಚೆಕ್ಕಿಂಗ್ ಕೊಡಲಿ ಅನ್ನೋ ಲೆಕ್ಕಕ್ಕೆ ವಿಚಾರ ಮಾಡ್ತಿರ್ತಾವ್ರಿ ಇವು ಹೆಣ್ಣುಡ್ರು. ಭಾಳ ಮಾನಸಿಕ ಮಾಡ್ಕೊಂಡಿರ್ತಾವ್ರಿ ಹೆಣ್ಣುಡ್ರು. ಯಾಕಂದ್ರೆ ಇವು 100ಕ್ಕೆ 100 ನಾ ಮಾರ್ಕಸ್ ತೊಗೊಳಬೇಕಂತೇಳಿ ಕಾಯ್ತಿರ್ತಾವ್ರಿ. ನಮ್ಮ ಗಂಡು ಹುಡ್ರು ಹಂಗಲ್ರಿ, ಪಾಸ್ ಆದ್ರೆ ಸಾಕ್ರಿ, ಜಿಗದಾಡ್ಕೊಂತ ಹೋಗ್ಬಿಡ್ತಾವ್ರಿ. ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಕೇಳಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ಧನ್ಯವಾದಗಳು. ಮತ್ತೆ ಮುಂದೆ ಇದೇ ರೀತಿ ಹಾಸ್ಯದ ಚುಟುಕುಗಳನ್ನು ತಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿಯವರೆಗೂ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು.